ಯಾಕೆ ಇಂದು ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ 2025 ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಮಾನ್ಯ ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಶ್ರೀ ಎನ್ ಚಲುವರಾಯಸ್ವಾಮಿ ಅವರನ್ನ ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಮಾನ್ಯ ಜಿಲ್ಲಾ ದೇಶದ ಆಸ್ತಿ ಅನ್ನುವ ಮಾತಿದೆ. ಇವತ್ತು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ 2025 ಘೋಷವಾಕ್ಯ ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಹಾಗೂ ತ್ವರಿತ ವಿಲೇವಾರಿ ಅನ್ನುವುದು, ಎಫಿಷಿಯಂಟ್ ಅಂಡ್ ಸ್ಪೀಡಿ ಡಿಸ್ಪೋಸಲ್ ಥ್ರೂ ಡಿಜಿಟಲ್ ಜಸ್ಟಿಸ್. ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಮಂಡ್ಯ ನಾಗರಿಕರ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕರ್ನಾಟಕ ರಾಜ್ಯ ಆಹಾರ ಆಯೋಗ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಇವತ್ತು ಮಾಡಬೇಕಾದ ದಿವಸ ಮಾಡಲಿಕ್ಕಾಗಲಿಲ್ಲ, ಇವತ್ತು ಅದನ್ನು ಇಟ್ಕೊಂಡಿದ್ದಾರೆ. ಸೊ ಈ ಕಾರ್ಯಕ್ರಮದ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ. ನಾನು ಕಾರಣಾಂತರದಿಂದ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದೆಲ್ಲ ಮುಗಿಸ್ಬರೋದು ಲೇಟ್ ಆಗಿದೆ. ದಯಮಾಡಿ ಎಲ್ಲರೂ ಗ್ರಾಹಕರಿಗೆ ಕ್ಷಮೆಯನ್ನು ಕೇಳ್ತಾ, ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ರಾಜ್ಯ ಆಹಾರ ಆರೋಗ್ಯದ ಕೃಷ್ಣರವರೇ, ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳಾದಂಥ ಆನಂದ ಅವರೇ, ಹಾಗೂ ನಮ್ಮ ನೂತನವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀಮತಿ ಶೋಭಾ ರಾಣಿ ಅವರೇ, ಗೌರವಾನ್ವಿತ ವಸಂತ್ ಕುಮಾರ್ ಅವರೇ, ಸತ್ಯಾನಂದ್ ಅವರೇ, ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ ಎಲ್ರಿಗೂ ಗೊತ್ತಿದೆ ಆಹಾರದ ಮಹತ್ವ ಎಷ್ಟು ಅನ್ನೋದು ನಾವೇನು ನಿಮಗೆ ಹೇಳಬೇಕಾಗಿದೆ. ಪ್ರತಿಯೊಬ್ಬ ಬದುಕಿನಲ್ಲಿರೋವರೆಗೂ ಮಹತ್ವದ ಬಗ್ಗೆ ಎಲ್ರಿಗೂ ಅರಿವಿದೆ. ಅದನ್ನು ಇವತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಅರ್ಥೈಸ್ತಕ್ಕಂಥದ್ದು ಸಹ ಬಹಳ ಈ ಒಂದು ದಿನಾಚರಣೆಯ ಮಹತ್ವ. ನಮ್ಮ ದೇಶದಲ್ಲಿ ಕಳೆದ 30-40 ವರ್ಷದ ಹಿಂದೆ ಆಹಾರದ ಕೊರತೆಯನ್ನು ಎದುರಿಸ್ತಿದ್ದಂಥ ದೇಶ. ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ನಮಗಿತ್ತು. ನಾವೇನೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಮ್ಮ ರೈತರು ಬಂದಿದ್ದಾರೆ. ಅದಕ್ಕೇನೇ
ಸರ್ಕಾರ ಇಲಾಖೆ ಸಪೋರ್ಟ್ ಕೊಟ್ಟರು ಅದರ ಕೀರ್ತಿ ಮತ್ತು ಅದರ ಶ್ರಮ ಆ ಪ್ರಯತ್ನ ಎಲ್ಲ ಈ ನಾಡಿನ ರೈತರಿಗೆ ಸಲ್ಲಬೇಕಾಗುತ್ತೆ. ಇದೆಲ್ಲ ಮಧ್ಯದಲ್ಲೂ ಸಹ ಸಫಿಷಿಯೆಂಟ್ ಆಗಿ ಆಹಾರವನ್ನು ನಾವು ಬೆಳೆದ್ರು ನಾವು ಎಷ್ಟೋ ಜನಕ್ಕೆ ಒಂದೊತ್ತು ಊಟ ಇಲ್ಲದೆ ಇರ್ತಕ್ಕಂಥದ್ದನ್ನು ಸಹ ಈ ನಾಡಿನಲ್ಲಿ ನಾವು ನೋಡಿದ್ವಿ. ಅದಕ್ಕೋಸ್ಕರ ಹಿಂದೆ UPA ಕೇಂದ್ರದ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿದ್ದಾಗ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಂದರು. ಚಂದ್ರನ